ಏನಿವತ್ತಿನ ದಿನ ಕೋಲಾರ ಮುಸ್ಲಿಂ ಯೂತ್ ಫೋರಂ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರೆ, ಆ ಪ್ರತಿಭಟನೆ ಬಂದು ನಮ್ಮ ಪ್ರವಾದಿಯಾದ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಒಬ್ಬ ನೀಚಗಟ್ಟೆ ನಾಲಾಯಕ್ ಮುಂದೆ ಅವಳಿಗೆ ಜಾತಿ ಧರ್ಮ ಏನು ಅನ್ನೋದು ಗೊತ್ತಿಲ್ಲದಿರೋ ಅವಳು ವಿರುದ್ಧ ಒಂದು ಕೆಟ್ಟ ಹೇಳಿಕೆಯನ್ನು ಕೊಡ್ತಾಳೆ. ಅದ್ರ ಪರವಾಗಿ ಇವತ್ತು ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾಗಿರಲಿ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರಲಿ, ಮತ್ತೆ ರಾಷ್ಟ್ರಪತಿಗಳು ಆಗಿರಲಿ, ಅವ್ರ ಹತ್ರ ಮನವಿ ಮಾಡ್ಕೊಳೋದಿಷ್ಟೇ. ಇದು ತುಂಬಾ ಸರಿ 1 ತಿಂಗಳು 3 ತಿಂಗಳು ಆದಂಗೆ ಯಾರೋ ಒಬ್ರು ಈ ತರ ಹೇಳಿಕೆಯನ್ನು ಕೊಟ್ಕೊಂಡೇ ಬರ್ತಾವ್ರೆ. ನಾವು ತುಂಬಾ ಸತಿ ಅವ್ರ ವಿರುದ್ಧ ಕಾನೂನು ಕ್ರಮವಾಗಿ ಕೋರ್ಟಲ್ಲಿ ಕೇಸ್ ಸಹ ದಾಖಲು ಮಾಡಿದ್ದೀರಿ. ಆದ್ರೂ ಅವರು ಈ ತರ ಕೋಮುವಾದಿ ಭಾಷಣಗಳು ಕೊಡೋದನ್ನ ನಿಲ್ಲಿಸ್ತಾ ಇಲ್ಲ. ಇದಕ್ಕೆ ತಕ್ಕಂತ ಒಂದು ಕಾನೂನು ತಗೊಂಡು ಬರಬೇಕು. ಮತ್ತೆ ಇದು ನಮ್ಮ ಮುಸ್ಲಿಂ ಬಾಂಧವರು ಏನು ಈ ದೇಶದಲ್ಲಿ ಇದ್ದೀರಿ, ಸುಮಾರು 25 ಕೋಟಿ ಜನರಿಂದ 30 ಕೋಟಿ ಜನ, ಅವರೇ ಅಲ್ಲ ಅಕ್ಕಪಕ್ಕ ಇರೋ ರಾಷ್ಟ್ರಗಳಲ್ಲಿ ಇರುವಂತ ಮುಸಲ್ಮಾನರಿಗೂ ನೋವಾಗೋದು. ಯಾಕಂದ್ರೆ ನಮಗೆ ನಮ್ಮ ಪ್ರವಾದಿ ಅಂದ್ರೆ ಎಲ್ರಿಗಿಂತ ಹೆಚ್ಚು ಅವರು ನಮಗೆ ಈಸ್ ದ ಸುಪೀರಿಯರ್. ಅವರು ಈ ವಿಶ್ವಕ್ಕೆ ನಮ್ಮ ಪ್ರಕಾರ ಸುಪೀರಿಯರ್. ಅವ್ರ ವಿರುದ್ಧ ಈ ಹೇಳಿಕೆಗಳನ್ನ ನಾವು ಖಂಡಿಸ್ತೀರಿ. ಮತ್ತೆ ಇನ್ನೊಂದ್ಸತಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದ್ರ ವಿರುದ್ಧ ಏನು ಲೋಕಸಭೆಯಲ್ಲಿ ಸೆಷನ್ ಆಗುತ್ತೆ, ಅದರಲ್ಲಿ ಒಂದು ಬಿಲ್ಲೇ ಪಾಸ್ ಮಾಡಬೇಕು. ಈ ತರ ಹೇಳಿಕೆ ಕೊಡೋರ್ನ ದಂಡಿಸಿ ಅವ್ರನ್ನ ಗಲ್ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ.